ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ. ನಾನಿವತ್ತು ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಈರುಳ್ಳಿ, 2 ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು 4 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಉದ್ದುದ ಹಚ್ಚಿರೋ ಈರುಳ್ಳಿ ಹಾಕಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಸಾಂಬಾರು ಸೊಪ್ಪು ರುಬ್ಬಿರೋದನ್ನ ನಾನು ಇದಕ್ಕೆ ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಾದಮೇಲೆ ನಾನು ಇಲ್ಲಿ ಮಟನ್ನ ನೀಟಾಗಿ ತೊಳೆದುಬಿಟ್ಟು ನೀರೆಲ್ಲನೂ ಸೋರಿಸ್ಕೊಂಡು ಬಂದಿದ್ದೀನಿ. ಮಟನ್ ಚೆನ್ನಾಗಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ. ಮಟನ್ ಚೆನ್ನಾಗಿಲ್ಲ ಅಂದರೆ ಸಾಂಬಾರು ಚೆನ್ನಾಗಾಗಲ್ಲ. ನೀವು ಹೇಗೆ ಮಾಡಿದ್ರೂ ಕೂಡ ಸಾಂಬಾರು ಚೆನ್ನಾಗಾಗಲ್ಲ. ಮೇನ್ ಅಂದರೆ ಮಟನ್ ಚೆನ್ನಾಗಿರಬೇಕು. ನಾನು ಈ ಮಟನ್ನ ಹಳ್ಳಿಯಿಂದ ತೊಗೊಂಬಂದಿದ್ದೆ. ಹಳ್ಳಿ ಕಡೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಾಟಿ ಮಟನ್ ಅಂತ ತೊಗೊಂಬಂದಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಆಮೇಲೆ ಅರಿಶಿನ ಪುಡಿ ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡ್ತೀನಿ. ಹೇಗೆ ಫ್ರೈ ಮಾಡಬೇಕಂತ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಈಗಲೇ ಕುಕ್ಕರ್ ಮುಚ್ಚಳ ಮುಚ್ಚಬಾರ್ದು. ಇದು ಎಣ್ಣೆ ಅಂಶ ಬಿಡಬೇಕು ನೋಡಿ, ಈ ರೀತಿ ಬಿಡಬೇಕು. ಇವಾಗ ನಾನು ಇದಕ್ಕೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹೊಡ್ಸ್ಕೊತೀನಿ. ನಾಟಿ ಅಂದರೆ ಎಳೆ ಮಟನ್ ಆದರೆ 3 ವಿಷಲ್ ಆದರೆ ಸಾಕು. ಸ್ವಲ್ಪ ಬಲ್ತಿರೋದ್ರಾದರೆ ಒಂದು 4-5 ಹೊಡ್ಸ್ಕೊಬೇಕು. ಈಗ ನೋಡಿ ಬೆಂದಿದೆ, ಚೆನ್ನಾಗಿ ಮುಕ್ಕಾಲು ಭಾಗ ಬೆಂದೋಗಿದೆ. ಇದು ಸೂಪು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ನಾನು ಕೊಟ್ಟೆ. ನನ್ನ ಮಗಳು ಚೆನ್ನಾಗಿ ತಿಂತಾಳೆ, ಆದರೆ ನನ್ನ ಮಗ ಸ್ವಲ್ಪ ತಿನ್ನಲ್ಲ. ಆದರೆ ಅವ್ನಿಗೆ ಸ್ವಲ್ಪ ಸೂಪ್ ಕುಡಿಸ್ದೆ ಬಲವಂತ ಮಾಡಿ. ನನ್ನ ಮಗಳು ತಿಂತಾನೆ ಇದ್ದಾಳೆ. ಸೂಪ್ ಹೆಂಗಿತ್ತಮ್ಮ? ಸೂಪರ್. ನನ್ನ ಮಗ ಸೂಪರ್ ಅಂದ ನೋಡಿ. ನನ್ನ ಮಗಳು ನಿಧಾನ ಆದರೂ ಪರವಾಗಿಲ್ಲ, ಅವಳು ಕುತ್ಕೊಂಡು ನೀಟಾಗಿ ತಿಂತಾಳೆ. ನನ್ನ ಮಗಂಗೆ ತಿನ್ಸೋದೇ ಕಷ್ಟ. ಸೂಪ್ ಆದರೆ ಕುಡ್ದ. ಆಮೇಲೆ ಒಂದು ಬಾಣಲಿಗೆ ಬಲ್ತಿರೋಂಥ ತೆಂಗಿನಕಾಯಿ, ಒಂದು ಬಟ್ಲು, ಒಂದು 3 ಈರುಳ್ಳಿ, ಸ್ವಲ್ಪ ಕಡಲೆ, 4 ಲವಂಗ, 4 ಪೀಸ್ ಚಕ್ಕೆ, ಬೆಳ್ಳುಳ್ಳಿ ಶುಂಠಿ ಫಸ್ಟೇ ರುಬ್ಬಿರೋದ್ರಿಂದ 1 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಗಸಗಸೆ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಚೆನ್ನಾಗಿ ಬಾಣಲಿ ಫ್ರೈ ಮಾಡೋಣ. ಇದೆಲ್ಲ ಫ್ರೈ ಆದಮೇಲೆ ನಾನು 2 ಸ್ಪೂನು ಧನಿಯಾ ಪೌಡರ್ ಹಾಕೊತೀನಿ. 1.5 ಸ್ಪೂನು ಅಚ್ಚ ಪುಡಿ ಹಾಕ್ಕೊತೀನಿ. ಅಚ್ಚ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಉರಿತೀನಿ ಎಣ್ಣೆಲಿ. ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ದಪ್ಪದಿದ್ದರೆ 2 ಟೊಮೊಟೊ ಹಾಕ್ಕೊತೀನಿ. ಇದು ಟೊಮೊಟೊ ಸಣ್ಣದಿದ್ದರೆ ನೀವು 3 ಹಾಕ್ಕೊಳ್ಳಿ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈಗ ನೋಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಈ ಬೇಯಿಸಿರೋ ಮಟನ್ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಇದನ್ನ ರುಬ್ಬಿರೋದು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕೈ ಆಡಿಸೋಣ. ಇದು ಚೆನ್ನಾಗಿ ಕೈ ಆಡಿಸ್ಕೊಬೇಕು ನೋಡಿ. ಆಮೇಲೆ ನಾನು ನಿಮ್ಗೆ ಎಷ್ಟು ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕ್ಕೊಳ್ಳಿ. ಗಟ್ಟಿಗೆ ಬೇಕಂದರೆ ಗಟ್ಟಿ ಇರಲಿ, ಸ್ವಲ್ಪ ತೆಳು ಬೇಕಾದ್ರೆ ತೆಳು ಹಾಕ್ಕೊಳ್ಳಿ. ನಾನೀಗ 1 ವಿಷಲ್ ಹೊಡಿಸ್ತೀನಿ. ಒಂದೇ ವಿಷಲ್ ಹೊಡಿಸಿರೋದು ನಾನು, ಯಾಕಂದರೆ ಫಸ್ಟೇ ಮಟನ್ ಬೆಂದಿದೆಯಲ್ವ, ಅದಕ್ಕೆ 1 ವಿಷಲ್ ಹೊಡಿಸ್ಕೊಂಡೆ. ನೋಡಿ ಬಿಸಿ ಇದ್ದಾಗ ಸಾಂಬಾರು ಈ ರೀತಿ ಇರುತ್ತೆ ನೋಡಿ. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸಾಂಬಾರು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ನೋಡಿ. ಕುಕ್ಕರಿಂದ ತೆಗೆದು ಪಾತ್ರೆಗೆ ಹಾಕಿದ್ಮೇಲೆ ಇಷ್ಟು ಚೆನ್ನಾಗಾಗಿತ್ತು. ತುಂಬ ಚೆನ್ನಾಗಿದೆ ಸಾಂಬಾರು. ಒಂದು ಸರಿ ಈ ರೀತಿ ಮಾಡಿ ನೋಡಿ. ರಾಗಿ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮಟನ್ ಚೆನ್ನಾಗಿದ್ರೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.